ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದ ಲಾಂಗ್ ಗೇಮ್. ಸೊ ಇವತ್ತಿನ ಕಾನ್ಸೆಪ್ಟ್ ಏನಂದರೆ, ನಾವು ಕೆಲಸ ಏನಕ್ಕೆ ಮಾಡಬೇಕು, ಸ್ಕಿಲ್ನ ಕಲಿಯೋದಕ್ಕೆ ಮಾಡಬೇಕಾ ಇಲ್ವಾ ದುಡ್ಡಿಗೋಸ್ಕರ ಮಾಡಬೇಕಾ? ಸೊ ಇದರಲ್ಲಿ ನಿಮಗೆ ಒಂದು ಕನ್ಫ್ಯೂಸ್ ಆಗ್ತಾ ಇರ್ಬೋದು, ಕೆಲಸ ಮಾಡ್ತಾ ಇರೋದು ಸೇಮ್ ಅಲ್ವಾ? ಸೊ ನಾವು ಎಲ್ಲರೂ ದುಡ್ಡಿಗೋಸ್ಕರನೇ ಕೆಲಸ ಮಾಡ್ತಾರೆ. ಸೊ ನಮಗೆ ಮಂತಲ್ಲಿ ನಮಗೆ ಸಂಬಳ ಸಿಗುತ್ತೆ ಅನ್ನೋ ಒಂದು ಇಂಟೆನ್ಷನಿಂದ ಅಥವಾ ದುಡ್ಡು ಸಿಗುತ್ತೆ ಅನ್ನೋ ಇಂಟೆನ್ಷನಿಂದ ತಾನೇ ಕೆಲಸ ಮಾಡ್ತಾರೆ. ಸ್ಕಿಲ್ ಕಲಿಯೋದಕ್ಕೂ ಕೆಲಸ ಮಾಡೋದಕ್ಕೂ ಏನು ಸಂಬಂಧ ಅಂತ ನಿಮ್ಗೆಲ್ಲರಿಗೂ ಈಗಾಗಲೇ ಯೋಚನೆ ಬಂದಿರುತ್ತೆ. ಸೊ ಆ ವಿಷಯನ ಇವತ್ತು ಡಿಸ್ಕಸ್ ಮಾಡೋಣ. ಹೌದು, ಎಲ್ಲರೂ ಕೆಲಸ ಮಾಡೋದು ಕಾಸಿಗೋಸ್ಕರನೇ. ಆದರೆ ನೀವು ಅದಕ್ಕಿಂತ ಮೀರಿದ್ದು ಮಾಡಬೇಕು ಅಂದರೆ, ಅಥವಾ ನೀವು ಇರೋ ಕೆಲಸದಲ್ಲಿ ನೀವು ಅಪ್ಡೇಟ್ ಆಗಬೇಕು ಅಂದರೆ, ನೀವು ಹೊಸ ಸ್ಕಿಲ್ಸ್ನ ಕಲಿಯೋದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ನೀವು ಹಳೆ ಕಾಲದಲ್ಲಿ ನೀವು ಕಮ್ಯುನಿಕೇಟ್ ಮಾಡಬೇಕು ಅಂದರೆ ಎಲ್ಲರೂ ಲೆಟರ್ಸ್ನ ಯೂಸ್ ಮಾಡ್ತಿದ್ರು. ಸೊ ಆಗಿನ ಕಾಲಕ್ಕೆ ಅದು ಕರೆಕ್ಟಾಗಿರುತ್ತೆ. ಆದರೆ ನೀವು ಅಲ್ಲಿಂದ ಅಪ್ಡೇಟ್ ಆಗಬೇಕು ಅಂದರೆ ನೀವು ಕಮ್ಯುನಿಕೇಟ್ ಥ್ರೂ ಮೊಬೈಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ, ಅದು ನಿಮ್ಮನ್ನ ಅಪ್ಡೇಟ್ ಮಾಡುತ್ತೆ. ಸೊ ನೀವಲ್ಲಿ ಮೊಬೈಲ್ ಯೂಸ್ ಮಾಡುವಂಥ ಹೊಸ ಸ್ಕಿಲ್ನ ಕಲ್ತಿದ್ದಕ್ಕೆ ನೀವು ಲೆಟರ್ನ ಬರೆಯೋದು ಮತ್ತು ಆ ವೇ ಆಫ್ ಕಮ್ಯುನಿಕೇಷನ್ನ ಸ್ಟಾಪ್ ಮಾಡಿದ್ದೀರಾ. ಸೊ ಇಲ್ಲಿ ಏನಾಗಿದೆ ಅಂದರೆ, ನೀವು ಹೊಸ ವಿಷಯನೇ ಕಲ್ತಿರಿ, ಅದು ಏನಂದರೆ ಮೊಬೈಲ್ ಆಪ್ರೇಟ್ ಮಾಡೋದು. ಸೊ ಮೊಬೈಲ್ ಆಪ್ರೇಟ್ ಮಾಡಿದ್ರಿಂದ ನಿಮಗೇನಾಯಿತು, ಆ ಸ್ಕಿಲ್ಸ್ನ ಕಲ್ತಿದ್ದಿಂದ ನೀವು ಮೊದಲು ಕಮ್ಯುನಿಕೇಟ್ ಮಾಡೋದಕ್ಕೆ 2-3 ಡೇಸ್ ತೊಗೊತಿದ್ರಿ. ಸೊ ಇವಾಗ ವಿತಿನ್ ಸೆಕೆಂಡ್ಸಲ್ಲಿ ನೀವು ಕಮ್ಯುನಿಕೇಟ್ ಮಾಡ್ಬೋದು. ಸೊ ಇದೇ ಚೇಂಜಸ್ಸು ನಮ್ಮ ರಿಯಲ್ ಲೈಫಲ್ಲೂ ನಡೆಯುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ನೀವು ಇವಾಗ ಯಾವುದೋ ಒಂದು ಕಂಪ್ನಿಯಲ್ಲಿ ಕೆಲಸಕ್ಕೆ ಸೇರಿರ್ತೀರ. ಸೊ ನೀವು ಅಲ್ಲೇನು ಮಾಡ್ತೀರಾ, ಇಂಟರ್ವ್ಯೂ ಟೈಮಲ್ಲಿ ಫಸ್ಟ್ ಕ್ವಶನ್ಸ್ ಏನು ಕೇಳ್ತೀರ ಅಂದರೆ, ನನ್ನ ಸ್ಯಾಲ್ರಿ ಎಷ್ಟು ಸಿಗುತ್ತೆ, ನನಗೆ ರಜೆ ಎಷ್ಟು ಸಿಗುತ್ತೆ, ಈ ಥರ ಎಲ್ಲ ಕ್ವಶನ್ಸ್ ಕೇಳ್ಕೊತ ಹೋಗ್ತೀರಾ. ಬಟ್ ಅದು ಏನು ಮಾಡುತ್ತೆ ಅಂದರೆ, ನಿಮಗೆ ಆ ಕ್ಷಣಕ್ಕೆ ನಿಜ ಅನಿಸ್ಬೋದು. ಏಕೆಂದರೆ ನಾವು ಬರ್ತಿರೋದೇ ದುಡ್ಡಿಗೋಸ್ಕರ. ಸೊ ನಮಗೆ ದುಡ್ಡು ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಬಟ್ ಅದು ನಿಮ್ಮನ್ನ ಏನು ಮಾಡುತ್ತೆ ಅಂದರೆ, ನಿಮಗೆ ಯಾವಾಗಲೂ ಮನಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ನೋಡುತ್ತೆ ಹೊರತು ನಿಮ್ಗೆ ಅದರಿಂದ ಏನು ಕಲಿತಿದ್ದೀರಾ ಅನ್ನೋದನ್ನು ನೋಡೋಲ್ಲ. ಆಮೇಲೆ ತುಂಬ ಜನ ನೋಡಿದ್ದೀನಿ, ನೈಟ್ ಶಿಫ್ಟ್ ಮಾಡಿದ ತಕ್ಷಣ ಅಲೋಯೆನ್ಸ್ ಸಿಗುತ್ತೆ ಅಂದಿದ ತಕ್ಷಣ ಆ ಎಕ್ಸ್ಟ್ರಾ ಆ 500 ರೂಪಾಯಿಗೆ, ಆ ಎಕ್ಸ್ಟ್ರಾ 1000 ರೂಪಾಯಿಗೆ ಆಸೆ ಬಿದ್ದು ನೈಟ್ ಶಿಫ್ಟ್ನ ತೊಗೊತಾರೆ. ಆದರೆ ಆ ನೈಟ್ ಶಿಫ್ಟ್ನ ಮಾಡೋದ್ರಿಂದ ಅವ್ರ ಹೆಲ್ತ್ ಎಷ್ಟು ಇಂಪ್ಯಾಕ್ಟ್ ಆಗ್ತಿದೆ ಮತ್ತು ಅವರು ಮೆಂಟಲಿ ಎಷ್ಟು ವೀಕ್ ಆಗ್ತಿದ್ದಾರೆ ಅನ್ನೋ ಕಾನ್ಸೆಪ್ಟ್ ಅವ್ರಿಗೆ ತಲೆಗೆ ಬರೋದಿಲ್ಲ. ಏಕೆಂದರೆ ಅವ್ರಿಗೆ ಆ ಎಕ್ಸ್ಟ್ರಾ ಅಮೌಂಟೇ ಅವ್ರಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಆದರೆ ಅವರು ಮೆಂಟಲ್ ಹೆಲ್ತ್ ಎಷ್ಟು ಹಾಳಾಗ್ತಿದೆ ಅನ್ನೋ ಯೋಚನೆ ಸಹ ಅವ್ರು ಮಾಡೋದಿಲ್ಲ. ಆದರೆ ಸ್ಮಾರ್ಟ್ ಪೀಪಲ್ ಹೇಗೆ ಯೋಚನೆ ಮಾಡ್ತಾರೆ ಅಂದರೆ, ಈಗ ನಾವು ಯಾವುದಾದ್ರು ಒಂದು ಜಾಬ್ಗೆ ಸೇರಿದ ತಕ್ಷಣ ಅಲ್ಲಿ ನನಗೆ ಎಷ್ಟು ಸಂಬಳ ಸಿಗುತ್ತೆ, ಎಷ್ಟು ನೈಟ್ ಶಿಫ್ಟ್ ಅಲೋವೆನ್ಸ್ ಸಿಗುತ್ತೆ ಅಂತ ಯೋಚನೆ ಮಾಡೋದಿಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ, ನನಗೆ ಈ ಕೆಲಸ ಮಾಡೋದ್ರಿಂದ ನಾನು ಏನು ಹೊಸ ಸ್ಕಿಲ್ಸ್ನ ಕಲಿತೀನಿ ಮತ್ತು ಆ ಹೊಸ ಸ್ಕಿಲ್ಸು ನನ್ನ ಫ್ಯೂಚರ್ನ ಹೇಗೆ ಡಿಫೈನ್ ಮಾಡುತ್ತೆ, ಮತ್ತು ನಾನೀಗ ಆ ಹೊಸ ಸ್ಕಿಲ್ನ ಕಲಿಯೋದ್ರಿಂದ ನನ್ನ ನಾಲೆಡ್ಜ್ ಎಷ್ಟು ಇಂಪ್ರೂವ್ ಆಗುತ್ತೆ ಮತ್ತು ಅದು ನನ್ನ ಏರಿಯಾ ಆಫ್ ಇಂಟ್ರೆಸ್ಟ್ ಅಂಡರಲ್ಲಿ ಬರ್ತಿದೆಯಾ. ಸೊ ಇದನ್ನೆಲ್ಲ ಯೋಚನೆ ಮಾಡ್ತಾರೆ. ಸೊ ಅಂಥ ಟೈಮಲ್ಲಿ ಅವರು ಆ ಅಮೌಂಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೊ ಅವ್ರಿಗೆ ಅವಾಗ 1,000 2,000 ಹೆಚ್ಚು ಕಮ್ಮಿ ಆದ್ರೂ ಅವರು ಕೆಲಸ ಮಾಡ್ತಾರೆ. ಏಕೆಂದರೆ ಅವ್ರಿಗೆ ಗೊತ್ತು, ಇವತ್ತು ನಾನು ಆ ವಿಷಯನ ಕಮ್ಮಿ ಸ್ಯಾಲ್ರಿಲಿ ಕಲ್ತ್ರೂ ನಾವು ಆ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಂಡ್ಮೇಲೆ ನನಗೆ ಫ್ಯೂಚರಲ್ಲಿ ಒಳ್ಳೆ ರಿಟರ್ನ್ ಸಿಗುತ್ತೆ ಅಂತ ನಂಬಿರ್ತಾರೆ. ಆದರೆ ಪೂರ್ ಮೈಂಡ್ಸೆಟ್ ಇರೋರು, ನಾನು ಈ ಜಾಬ್ ಮಾಡಿದ್ರೆ ನನಗೆ ಇಷ್ಟು ಸ್ಯಾಲ್ರಿ ಸಿಗುತ್ತೆ, ಇಷ್ಟು ನೈಟ್ ಶಿಫ್ಟ್ ಮಾಡಿದ್ರೆ ನನಗೆ ಇಷ್ಟು ಎಕ್ಸ್ಟ್ರಾ ಅಲೋವೆನ್ಸು ಸಿಗುತ್ತೆ, ಸೊ ನನಗೆ ಅದರಿಂದ ನನಗೆ ಅಂದ್ಕೊಂಡಿದ್ದನ್ನು ತಗೋಬೋದು. ಸೊ ಈ ಥರ ಥಿಂಕ್ ಮಾಡೋದ್ರಿಂದ ಅವ್ರಿಗೇನಾಗುತ್ತೆ ಅಂದರೆ, ಅವರು ಮನಿ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಹೊರತು ನಾನು ಮಾಡೋ ಕೆಲಸದಿಂದ ನಾನೇನು ಎಕ್ಸ್ಟ್ರಾ ಕಲಿತಾ ಇದ್ದೀನಿ ಮತ್ತು ನಾನೇನಾದ್ರು ಹೊಸ್ದಾಗಿ ಡೆವಲಪ್ ಆಗ್ತಾಯಿದ್ದೀನ, ಇಲ್ಲ ಡೈಲಿ ಮಾಡಿರೋ ಕೆಲಸನೇ ಮಾಡಿ ಅದೇ ಲೂಪಲ್ಲಿದ್ದೀನ, ಹೀಗೆಲ್ಲ ಅವರು ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ. ಅವ್ರೇನು ಮಾಡ್ತಾರೆ ಅಂದರೆ, ಈ ಮಂತ್ ಮಾಡಿದ್ರೆ ನನಗೆ ಇಷ್ಟು ಸಂಬಳ ಸಿಗುತ್ತೆ, ಈ ಥರ ನಂಗೆ ಈ ಥರ ಟೈಮಲ್ಲಿ ಕೆಲಸ ಮಾಡಿದ್ರೆ ಇಷ್ಟು ಎಕ್ಸ್ಟ್ರಾ ಸಿಗುತ್ತೆ, ಬರೀ ಈ ಥರನೇ ಯೋಚನೆ ಮಾಡಿರ್ತಾರೆ ಹೊರತು ಅವ್ರಿಗೆ ಇವಾಗ ನಾನು ಮಾಡ್ತಿರೋ ಕೆಲಸದಿಂದ ಮಾಡಿ ನಾನು ಇದನ್ನು ಅಪ್ಡೇಟ್ ಮಾಡ್ಕೊತಾ ಹೋಗಿದ್ರೆ ನನಗೆ ಫ್ಯೂಚರಲ್ಲಿ ಎಷ್ಟು ಇಂಪಾರ್ಟೆಂಟ್ ಸಿಗುತ್ತೆ ಅಂತ ಅವರು ಯಾವತ್ತೂ ಯೋಚನೆ ಮಾಡೋದಿಲ್ಲ. ಹೇಳಬೇಕಂದ್ರೆ, ಯೋಚನೆ ಮಾಡಿ, ನೀವೀಗ ಒಂದು ಗ್ಯಾರೇಜ್ ಅಂಗಡಿ ಇಟ್ಕೊಂಡಿದ್ದೀರಾ ಅಂತ. ಸೊ ನೀವು ಈ ಗ್ಯಾರೇಜಲ್ಲಿ ಏನು ಮಾಡ್ತಿರ್ತೀರಾ ಅಂದರೆ, ಗಾಡಿಗಳನ್ನ ಸರ್ವಿಸ್ ಮಾಡಿ ಕೊಡ್ತಾ ಇರ್ತೀರಾ. ಸೊ ನಿಮಗೆ ಅದರಿಂದ ದುಡ್ಡು ಸಿಗ್ತಾ ಇರುತ್ತೆ. ಅದೇ ದುಡ್ಡುಗೋಸ್ಕರ ಕೆಲಸ ಮಾಡೋರು ಏನು ಮಾಡ್ತಾರೆ ಅಂದರೆ, ಆ ಗ್ಯಾರೇಜಲ್ಲಿ ಗಾಡಿ ಸರ್ವಿಸ್ ಮಾಡ್ತಾರೆ, ದುಡ್ಡು ಇಸ್ಕೊತಾರೆ. ಆದರೆ ಸ್ಕಿಲ್ಸ್ಗೋಸ್ಕರ ಕೆಲಸ ಮಾಡೋರು ಮತ್ತು ನಾನು ಏನಾದ್ರಲ್ಲಿ ಕಲಿಬೇಕು, ಅಪ್ಡೇಟ್ ಆಗಬೇಕು ಅಂತ ಯೋಚನೆ ಮಾಡೋರು ಏನು ಮಾಡ್ತಾರೆ ಅಂದರೆ, ಈಗ ನಾನು ಬರೀ ಗಾಡಿ ಸರ್ವಿಸ್ನ ಮಾಡ್ತಾಯಿದ್ದೀನಿ, ಆದರೆ ನಾನು ಈಗ ಗಾಡಿ ಪೇಂಟ್ ಮಾಡೋದನ್ನು ಕಲಿತ್ರೆ, ಸೊ ನಾನು ಇವಾಗ ಗಾಡಿ ಪೇಂಟ್ ಮಾಡೋದ್ರಿಂದನೂ ನನಗೆ ಅಮೌಂಟ್ ಸಿಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಸೊ ಆವಾಗ ಅವ್ರೇನು ಮಾಡ್ತಾರೆ ಅಂದರೆ, ಗಾಡಿ ಪೇಂಟ್ ಹೆಂಗೆ ಮಾಡೋದು,
ಅದಕ್ಕೆ ಏನೇನು ಟೂಲ್ಸ್ ತೊಗೊಬರ್ಬೇಕು, ಮತ್ತು ಅದನ್ನು ಕಲಿಯೋದಕ್ಕೆ ನಾನು ಏನೇನು ಕೆಲಸ ಮಾಡಬೇಕು, ಮತ್ತು ಅದನ್ನು ಹೆಂಗೆ ಕಲಿಬೇಕು, ಹೀಗೆ ಅವರು ಯೋಚನೆ ಮಾಡಿ ಆ ಸ್ಕಿಲ್ಸ್ನ ಕಲಿಯೋದಕ್ಕೆ ಫೋಕಸ್ ಮಾಡ್ತಾರೆ ಹೊರತು ಬರೀ ನಾನು ಆಲ್ರೆಡಿ ಗಾಡಿ ಸರ್ವಿಸ್ ಮಾಡೋದನ್ನು ಕಲ್ತಿದ್ದೀನಿ ಅದರಿಂದ ಮಾತ್ರ ದುಡ್ಡು ಮಾಡ್ತೀನಿ ಅಂತ ಯೋಚನೆ ಮಾಡೋದಿಲ್ಲ. ಸೊ ಅದನ್ನು ಮಾಡ್ತಿರ್ತಾರೆ, ಮತ್ತು ಅದ್ರ ಜೊತೆಗೆ ಹೊಸ ಸ್ಕಿಲ್ಸು ಕಲಿತು ಈಗ ಅಸ್ಯೂಮ್ ಮಾಡಿ ನೆಕ್ಸ್ಟ್ 3 ಮಂತ್ಸ್ 6 ಮಂತ್ಸಲ್ಲಿ ಅವರು ಗಾಡಿ ಪೇಂಟ್ ಮಾಡೋದನ್ನು ಕಲಿತು ಅಂದರೆ ಸೊ ಅವಾಗ ಅವನಿಗೆ 2 ಸ್ಕಿಲ್ ಬರುತ್ತೆ. ಒಂದು ಗಾಡಿ ಸರ್ವಿಸ್ ಮಾಡೋದನ್ನು ಕಲ್ತಿರ್ತಾನೆ, ಇನ್ನೊಂದು ಗಾಡಿ ಪೇಂಟ್ ಮಾಡೋದನ್ನು ಕಲ್ತಿರ್ತಾನೆ. ಅವಾಗ ಏನಾಗುತ್ತೆ ಅಂದರೆ ಇಷ್ಟು ದಿನ ಬರೀ ಜನರು ಅವ್ರ ಹತ್ರ ಸರ್ವಿಸಿಗೆ ಮಾತ್ರ ಬರೋರು, ಆದರೆ ಇನ್ನು ಮುಂದೆ ಅವನಿಗೆ ಆ ಸ್ಕಿಲ್ನ ಕಲಿತು ಪೇಂಟ್ ಮಾಡೋದನ್ನು ಕಲ್ತಿರೋದ್ರಿಂದ ಅವ್ರ ಕಡೆಗೆ ಇನ್ಮೇಲೆ ಜನ ಗಾಡಿನ ಪೇಂಟ್ ಮಾಡಿಸ್ಕೊಳ್ಳೋದಕ್ಕೂ ಬರ್ತಾರೆ. ಸೊ ಇಲ್ಲಿ ಏನಾಗಿದೆ ಅಂದರೆ ಫಸ್ಟ್ ಮೊದಲನೇವನು ಏನು ಮಾಡ್ದ ಅಂದರೆ ಬರೀ ಗಾಡಿ ಸರ್ವಿಸ್ ಮಾಡೋನು ಮತ್ತು ಅದರಿಂದ ಹಣ ಸಂಪಾದನೆ ಮಾಡೋನು. ಆದರೆ ಎರಡನೇವನು ಏನು ಮಾಡ್ದ ಅಂದರೆ ಗಾಡಿ ಸರ್ವಿಸ್ ಮಾಡೋದ್ರ ಜೊತೆ ಹೊಸ ಸ್ಕಿಲ್ ಅಪ್ಡೇಟ್ ಮಾಡಿ ಗಾಡಿ ಪೇಂಟ್ ಮಾಡೋದನ್ನು ಕಲ್ತ್ಕೊಂಡ. ಸೊ ಅವಾಗ ಏನಾಗ್ತಿದೆ ಅಂದರೆ ಒಂದು ಸ್ಕಿಲ್ಲಿಂದ ಕಲಿಯೋ ಅಮೌಂಟು ಇವನು 2 ಸ್ಕಿಲ್ನ ಕಲ್ತಿರೋದ್ರಿಂದ ಸೊ ಇವಾಗ 2 ಕಡೆಯಿಂದನೂ ಅವನು ಅಮೌಂಟ್ನ ಅರ್ನ್ ಮಾಡ್ಬೋದು. ಸೊ ಇದನ್ನೇ ಅಸ್ಯೂಮ್ ಮಾಡಿ ಇವಾಗ ಅವನು 2 ಸ್ಕಿಲ್ನ ಕಲಿಯೋದ್ರ ಜೊತೆ ಇನ್ನೂ ಒಂದು 3ನೇ ಸ್ಕಿಲ್ನು ಕಲಿತ ಅಂದ್ರೆ ಸೊ ಅವಾಗ ಅವ್ನಿಗೇನಾಗುತ್ತೆ ಆ ಸ್ಕಿಲ್ ಗೊತ್ತಿರೋದ್ರಿಂದ ಅದಕ್ಕೆ ಬೇಕಾಗಿರೋ ತಕ್ಕನೆ ಕಸ್ಟಮರ್ಸು ಬರ್ತಾರೆ. ಸೊ ಅವಾಗ ಅವನ ಇನ್ಕಮ್ಮು ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ಇಲ್ಲಿ ಮೊದಲನೇ ವ್ಯಕ್ತಿ ಏನು ಮಾಡ್ದ ಅಂದರೆ ಅವನು ಗಾಡಿ ಸರ್ವಿಸ್ ಮಾಡಿಕೊಂಡು ಅಲ್ಲೇ ಸ್ಟಕ್ ಆದ. ಆದರೆ ಇಲ್ಲಿ ಎರಡನೇ ವ್ಯಕ್ತಿ ಗಾಡಿ ಸರ್ವಿಸ್ ಮಾಡೋದ್ರ ಜೊತೆಗೂ ಅವನು ಲೈಫ್ನ ಹೆಂಗೆ ಅಪ್ಡೇಟ್ ಮಾಡಿಕೊಂಡು ಮತ್ತು ಅವನ ಸ್ಕಿಲ್ನ ಹೆಂಗೆ ಅಪ್ಡೇಟ್ ಮಾಡಿಕೊಂಡು ಮುಂದೆ ಹೋಗಿ ಅದೇ ಸ್ಕಿಲ್ನ ಇಟ್ಕೊಂಡು ನೆಕ್ಸ್ಟ್ ಸ್ಕಿಲ್ನ ಅಪ್ಡೇಟ್ ಮಾಡಿ ಅದರಿಂದ ಹೆಂಗೆ ಅರ್ನ್ ಮಾಡೋದು ಅಂತ ನೋಡ್ತಿದ್ದಾನೆ. ಸೊ ಇದು ಬರೀ ಗಾಡಿ ಫೀಲ್ಡಲ್ಲ, ಇದು IT ಫೀಲ್ಡಲ್ಲೂ ತುಂಬಾ ಹೆಲ್ಪ್ ಆಗುತ್ತೆ. ಈಗ ನೀವು ಯಾವುದೋ IT ಒಂದು ಸ್ಕಿಲ್ನ ಕಲ್ತಿದ್ದೀರಾ ಅಂದರೆ ನೀವು ಅದಕ್ಕೆ ಸ್ಟಿಕ್ ಆನ್ ಆಗೋದಲ್ಲ, ಆ ಸ್ಕಿಲ್ ಜೊತೆ ನಾನು ಇನ್ನೇನು ಎಕ್ಸ್ಟ್ರಾ ಸ್ಕಿಲ್ನ ಕಲಿತ್ರೆ ನಾನು ಫ್ಯೂಚರಲ್ಲಿ ಗ್ರೋ ಆಗ್ತೀನಿ. ಸೊ ಆ ಗ್ರೋ ಆಗೋದ್ರ ಜೊತೆಗೆ ನನ್ನ ಪರ್ಸ್ನಲ್ ಎಬಿಲಿಟಿ ಎಷ್ಟು ಇನ್ಕ್ರೀಸ್ ಆಗುತ್ತೆ. ಸೊ ನಾನಿಲ್ಲಿ ಜಸ್ಟು ಸ್ಕಿಲ್ಸ್ನ ನಾನು ರೆಸ್ಯೂಮಲ್ಲಿ ಹಾಕೊಳ್ಳೋದಲ್ದಲೆ ನನ್ನ ಪರ್ಸ್ನಲ್ ಲೈಫಲ್ಲಿ ಮತ್ತು ನನ್ನ ಮೈಂಡಲ್ಲಿ ಎಷ್ಟು ಸ್ಕಿಲ್ಸ್ನ ನಾನು ಅಪ್ಡೇಟ್ ಮಾಡ್ಕೊಂಡಿದ್ದೀನಿ, ಈ ವರ್ಷದಲ್ಲಿ ನಾನು ಯಾವ ಹೊಸ ವಿಷಯನ ಕಲ್ತಿದ್ದೀನಿ. ಸೊ ಹೀಗೆ ಒಂದೊಂದು ವಿಷಯನೂ ನೀವು ನೋಟ್ ಮಾಡ್ಕೊತಾ ಹೋದರೆ ಇನ್ಮುಂದೆ ನೀವು ಯಾವತ್ತೂ ದುಡ್ಡುಗೋಸ್ಕರ ಕೆಲಸ ಮಾಡೋದಿಲ್ಲ, ಇನ್ಮುಂದೆ ನೀವು ಸ್ಕಿಲ್ಗೋಸ್ಕರ ಕೆಲಸ ಮಾಡ್ತಾ ಹೋಗ್ತೀರ. ಸೊ ಹಾಗಂತ ಇಲ್ಲಿ ದುಡ್ಡುಗೋಸ್ಕರ ಕೆಲಸ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ 100% ದುಡ್ಡುಗೋಸ್ಕರನೇ ದುಡ್ಡನ್ನೇ ಮೈಂಡಲ್ಲಿ ಇಟ್ಕೊಂಡು ಕೆಲಸ ಮಾಡೋದು ತಪ್ಪು. ಸೊ ನೀವು ಆ ದುಡ್ಡನ್ನ ಮೈಂಡಲ್ಲಿ ನೀವು ಫಸ್ಟ್ ಸ್ಕಿಲ್ಸ್ನ ಕಲೀರಿ, ಆ ಸ್ಕಿಲ್ಸ್ನ ಕಲಿತು ಅದನ್ನು ನೀವು ರಿಯಲ್ ಲೈಫಲ್ಲಿ ಅಪ್ಲೈ ಮಾಡ್ಕೊತ ಹೋಗಿ, ಅಥವಾ ನಿಮ್ಮ ಏರಿಯಾ ಆಫ್ ಇಂಟ್ರೆಸ್ಟ್ ಏನಿರುತ್ತೋ ಅದರೊಳಗೆ ಡಿಪ್ಲೈ ಮಾಡ್ಕೊತ ಹೋಗ್ತಿದ್ರೆ ನಿಮಗೆ ಅವಾಗ ಅಮೌಂಟು ಆಟೋಮೆಟಿಕ್ಕಾಗಿ ನಿಮ್ಮ ಅಕೌಂಟಿಗೆ ಬರುತ್ತೆ. ಆದರೆ ನೀವು ಮನಿನೇ ಫೋಕಸ್ ಮಾಡ್ಕೊತ ಹೋಗ್ತಿದ್ರೆ ನಿಮ್ಮ ಮನಿ ಸ್ಟೇಬಲ್ ಆಗಿರುತ್ತೆ ಹೊರತು ಯಾವತ್ತೂ ಇನ್ಕ್ರೀಸ್ ಆಗೋದಿಲ್ಲ. ಅದೇ ನೀವು ಸ್ಕಿಲ್ಸ್ನ ಕಲಿತಾ ಹೋಗ್ತಿದೆ ಅಂದರೆ ನಿಮಗೆ ಆಪರ್ಚುನಿಟೀಸು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆಪರ್ಚುನಿಟೀಸ್ ಜಾಸ್ತಿ ಆಗ್ತಾ ಹೋಗ್ತಿದೆ ಅಂದರೆ ನಿಮ್ಮ ಡಿಮ್ಯಾಂಡು ಹೈ ಆಗ್ತಾನೆ ಹೋಗುತ್ತೆ. ಅದೇ ನೀವು ಒಂದೇ ಸ್ಕಿಲ್ಲಲ್ಲಿ ಸ್ಟಿಕ್ ಆಗಿದ್ದರೆ ಅದೇ ಸ್ಕಿಲ್ ನೆಕ್ಸ್ಟ್ ರಿಕ್ವೈರ್ಮೆಂಟ್ ಅಕಸ್ಮಾತ್ ಆ ರಿಕ್ವೈರ್ಮೆಂಟ್ ಸ್ಕಿಲ್ಸ್ ಇರೋರ ಅವಶ್ಯಕತೆ ಇಲ್ಲ ಅಂದರೆ ಯೋಚನೆ ಮಾಡಿ, ನೀವು ಇವಾಗ ಯಾರಿಗೂ ಬೇಕಾಗಿರೋದಿಲ್ಲ. ಅದೇ ನೀವು ಹೊಸ ಸ್ಕಿಲ್ಸ್ನ ಕಲಿತು ಅಪ್ಡೇಟ್ ಆಗ್ತಾ ಹೋಗ್ತಿದ್ರೆ ನಿಮಗೆ ಒಂದಲ್ಲ ಒಂದು ಸ್ಕಿಲ್ ಹೆಲ್ಪ್ ಆಗಿ ನಿಮ್ಮ ಗ್ರೋ ಆಗೋದನ್ನು ಯಾರೂ ತಡೆಯೋದಕ್ಕೂ ಆಗೋದಿಲ್ಲ. ನಾವಿಲ್ಲಿ ಎವ್ರಿ ಮಂತ್ ಜಾಬಿಂದ 2 ರಿಟರ್ನ್ಸ್ನ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇದು ಅಫ್ಕೋರ್ಸ್ ಎಲ್ಲರೂ ಯೋಚನೆ ಮಾಡೋ ಥರ ಮನಿನೇ, ಆ ಮನಿ ನಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗ್ತಿದೆ ಅಲ್ವಾ, ಅದು ಮೊದಲನೇ ಮನಿ. ಸೊ ನಾವು ಆ ಮನಿಯಿಂದ ನಾವು ನಮ್ಮ ಲೈಫ್ನ ಮತ್ತು ನಮ್ಮ ಫ್ಯಾಮಿಲೀಸ್ ನೀಡ್ಸ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬೇಕು. ಮತ್ತು ಎರಡನೇದು ಕ್ರೆಡಿಟ್ ಆಗೋದು ನಮ್ಮ ಮೈಂಡ್ಗೆ. ಇಲ್ಲಿ ಕ್ರೆಡಿಟ್ ಆಗೋದು ಅಂದರೆ ಹೊಸ ಹೊಸ ವಿಷಯಗಳನ್ನ ಕಲಿಯೋದು, ಇಲ್ಲ ಜನಗಳ ಹತ್ರ ರಿಲೇಷನ್ಶಿಪ್ನ ಬಿಲ್ಡ್ ಮಾಡೋದು, ಮತ್ತು ಕಮ್ಯುನಿಕೇಷನ್ನ ಇಂಪ್ರೂವ್ ಮಾಡ್ಕೊಳ್ಳೋದು, ಇಲ್ಲ ಹೊಸ ಟೆಕ್ನಿಕಲ್ ಸ್ಕಿಲ್ನ ಕಲಿಯೋದು, ಇಲ್ಲ ಹೊಸ ಮಾರ್ಕೆಟಿಂಗ್ ಸ್ಕಿಲ್ನ ಕಲಿಯೋದು. ಸೊ ಇದನ್ನು ನಾವು 2 ಥರನೂ ನೋಡಬೇಕಾಗುತ್ತೆ. ಇದರಿಂದ ನಾವು ಎಷ್ಟು ಕಲಿತಾ ಇದ್ದೀರಿ ಮತ್ತು ಈಗ ಕಲಿತಿರೋದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡೋದು. ಸೊ ಈ ಥರ ಮಾಡ್ಕೊಂಡು ಹೋಗ್ತಿದ್ರೆ ಮಾತ್ರ ನಾವು ನಮ್ಮ ಈಗಿರೋ ಪೊಸಿಷನ್ನಿಂದ ಪ್ರಮೋಷನ್ನ ತಗೊಳ್ಳೋದಾಗಲಿ, ಈಗ ಇರೋ ಪೊಸಿಷನ್ನಿಂದ ಅಪ್ಗ್ರೇಡ್ ಆಗೋದಾಗಲಿ ಮಾಡೋದಕ್ಕೆ ಆಗೋದು. ಸೊ ನೆಕ್ಸ್ಟ್ ಟೈಮು ನೀವು ಜಾಬ್ ಮಾಡ್ತಿದ್ದೀರ ಅಂದರೆ ಬರೀ ಸ್ಯಾಲ್ರಿಗೋಸ್ಕರ ಫೋಕಸ್ ಮಾಡಬೇಡ್ರಿ. ಆದರೂ ಸ್ಯಾಲ್ರಿನೇ ಇಂಪಾರ್ಟೆಂಟ್, ಬಟ್ ಸ್ಯಾಲ್ರಿ ಜೊತೆಗೆ ನೀವು ಏನು ಕಲಿತಾ ಇದ್ದೀರಾ ಮತ್ತು ನೀವು ಅದರಿಂದ ನೀವು ನಿಮ್ಮ ಸ್ಕಿಲ್ಸು ಡೆವಲಪ್ ಆಗ್ತಿದೆಯಾ ಅಂತ ಇನ್ನೊಂದು ಕಡೆನೂ ಫೋಕಸ್ ಮಾಡಿ. ನಾನು ಈ ಮಂತಲ್ಲಿ ಎಷ್ಟು ಜನ ಹೊಸಬ್ರ ಜೊತೆ ಮಾತಾಡಿದೆ ಮತ್ತು ನನ್ನ ಕಮ್ಯುನಿಕೇಷನ್ನು ಫಸ್ಟ್ ಹೇಗಿತ್ತು, ಇವಾಗ ಹೇಗಿದೆ, ಮತ್ತು ನಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಎಷ್ಟು ಇಂಪ್ರೂವ್ ಆಗಿದೆ, ಮತ್ತು ನಮ್ಮ ವರ್ಕಿಂಗ್ ಕಲ್ಚರ್ ಎಷ್ಟು ಇಂಪ್ರೂವ್ ಆಗಿದೆ, ಮತ್ತು ನಾನು ಮಾಡೋ ವರ್ಕಲ್ಲಿ ಎಷ್ಟು ನಾನು ಹೊಸ ವಿಷಯನ ಕಲ್ತಿದ್ದೀನಿ, ಎಷ್ಟು ಹೊಸ ಟೆಕ್ನಾಲಜೀಸ್ಗೆ ಅಡಾಪ್ಟ್ ಆಗಿದ್ದೀನಿ. ಈಗ ಬರ್ತಾರೋ AI ಅಲ್ಲಿ
AI ನಾನು ಹೇಗೆ ನಾನು ವರ್ಕಿಂಗಲ್ಲಿ ಯೂಸ್ ಮಾಡ್ತಿದ್ದೀನಿ ಮತ್ತು ಅದರಿಂದ ನನ್ನ ಲೈಫ್ ಹೇಗೆ ಪ್ರೊಡಕ್ಟಿವ್ ಆಗಿದೆ ಮತ್ತು ಆ ಪ್ರೊಡಕ್ಟಿವ್ನ ನಾನು ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಮಾಡಿದ್ದೀನಿ. ಹೀಗೆ ಈ ಥರ ಎಲ್ಲ ಯೋಚನೆ ಮಾಡಿದಾಗ ನಿಮಗೆ ಸ್ಕಿಲ್ಲು ಕಲಿಯೋದಾಗರ ಆಗುತ್ತೆ ಮತ್ತು ನೀವು ಜಾಬಲ್ಲಿ ಸ್ಯಾಲ್ರಿನೂ ತೊಗೊಳಕ್ಕಾಗುತ್ತೆ. ಸೊ ನೆಕ್ಸ್ಟ್ ಟೈಮು ನೀವು ಜಾಬ್ನ ಎಲ್ಲರೂ ಅರ್ನ್ ಮಾಡ್ಬೇಕಾದ್ರೆ, ಇಲ್ಲ ನೀವು ಇಂಟರ್ವ್ಯೂ ಟೈಮಲ್ಲಿ ಸ್ಯಾಲ್ರಿ ಹೈಕ್ ಆಗ್ತಿದೆಯಾ, ಇಲ್ಲ ನನಗೆ ವರ್ಕ್ ಫ್ರಮ್ ಹೋಮ್ ಸಿಗ್ತಿದೆಯಾ ಅನ್ನೋದ್ರನ್ನ ಯೋಚನೆ ಮಾಡೋದು, ಅದು ಯೋಚನೆ ಮಾಡಿ. ಬಟ್ ಅದ್ರ ಜೊತೆಗೆ ಇದರಲ್ಲಿ ನಾನು ಏನಾದರೂ ಕಲಿತಾ ಇದ್ದೀನಾ, ಇದು ನನಗೆ ಕೆಲಸ ಮಾಡೋದ್ರಿಂದ ನನ್ನ ಲೈಫ್ ಚೆನ್ನಾಗಿರುತ್ತಾ, ಈ ಥರನೂ ಯೋಚನೆ ಮಾಡಿ. ಆವಾಗ ಅಷ್ಟೇ ನೀವು ಲೈಫಲ್ಲಿ ಡೆವಲಪ್ ಆಗೋದಕ್ಕೆ ಸಾಧ್ಯ, ಅವಾಗಷ್ಟೇ ನೀವು ಲೈಫಲ್ಲಿ ಗ್ರೋ ಆಗೋದಕ್ಕೆ ಸಾಧ್ಯ. ಥ್ಯಾಂಕ್ ಯು.